ಹಲವು ಜಿಲ್ಲೆಗಳಲ್ಲಿ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ಕರೆಗಳು ಬಂದಿದೆ. ಇಮೇಲ್ ಮುಖಾಂತರ ಬೆದರಿಕೆ ಹಾಕಲಾಗಿದೆ. ಹಾಸನ, ಗದಗ ಸೇರಿದಂತೆ 5 ಜಿಲ್ಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಕಳುಹಿಸಲಾಗಿದೆ. ಕಿಡಿಗೇಡಿಗಳಿಂದ ಹುಸಿ ಬೆದರಿಕೆ ಮೇಲನ್ನು ಕಳಿಸಲಾಗಿರುವಂಥದ್ದು. ಹುಸಿ ಬಾಂಬ್ ಬೆದರಿಕೆ ಮೇಲ್ ಅನ್ನೋದು ಖಚಿತವಾಗಿದೆ. ಕಳೆದ 3-4 ದಿನಗಳಿಂದಲೂ ಕೂಡ ಬರ್ತಾ ಇರುವಂತಹ ಇದೇ ರೀತಿಯಾದಂತಹ ಇಮೇಲ್ಗಳು. ಬೀದರ್ ಡಿಸಿ ಕಚೇರಿಗೆ ಡಿಸೆಂಬರ್ 12ರಂದು ಇಮೇಲ್ ಬಂದಿತ್ತು, ಬಾಂಬ್ ಇಟ್ಟಿದ್ದೀವಿ ಅಂತ. ಅದಾದ ನಂತರ ಕೋಲಾರ ಡಿಸಿ ಕಚೇರಿಗೆ ಡಿಸೆಂಬರ್ 13ನೇ ತಾರೀಕಿನಂದು ಬೆದರಿಕೆ ಇಮೇಲ್ ಬಂದಿರುತ್ತೆ. ಮಂಗಳೂರು RTO ಕಚೇರಿಗೂ ಕೂಡ ಇವತ್ತು ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಇದೆಲ್ಲವೂ ಕೂಡ ಹುಸಿ ಮೇಲ್ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಕಿಡಿಗೇಡಿಗಳು ಯಾರು, ಯಾವ ಕಾರಣಕ್ಕಾಗಿ ಕಳಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಹಲವು ಜಿಲ್ಲೆಗಳಲ್ಲಿ ಇದೇ ರೀತಿಯಾಗಿ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆಯ ಮೇಲನ್ನು ಕಳುಹಿಸಲಾಗಿರುವಂಥದ್ದು. ಹಾಸನ, ಗದಗ ಸೇರಿದಂತೆ 5 ಜಿಲ್ಲೆಗಳಿಗೆ ಇದೇ ರೀತಿಯಾಗಿ ಹುಸಿ ಬಾಂಬ್ ಬೆದರಿಕೆಯ ಇಮೇಲ್ಗಳನ್ನು ಕಳುಹಿಸಲಾಗಿದೆ. ಕಿಡಿಗೇಡಿಗಳಿಂದ ಹುಸಿ ಬೆದರಿಕೆ ಮೇಲನ್ನು ಕಳುಹಿಸಲಾಗಿರುವಂಥದ್ದು. ಇದೆಲ್ಲವೂ ಕೂಡ ಫೇಕ್ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಯಾರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಡಿಸೆಂಬರ್ 12ನೇ ತಾರೀಕಿನಂದು ಬೀದರ್ ಡಿಸಿ ಕಚೇರಿಗೆ ಇಮೇಲ್ ಬಂದಿರುತ್ತೆ, ಡಿಸಿ ಕಚೇರಿಗೆ ಬಾಂಬ್ ಇಟ್ಟಿದ್ದೀವಿ ಅಂತ. ಅದಾದ ನಂತರ ಕೋಲಾರ ಡಿಸಿ ಕಚೇರಿಗೂ ಕೂಡ ಡಿಸೆಂಬರ್ 13ನೇ ತಾರೀಕಿನಂದು ಬಾಂಬ್ ಬೆದರಿಕೆ ಮೇಲ್ ಬಂದಿರುತ್ತೆ. ಅದಾದ ನಂತರ ಮಂಗಳೂರು RTO ಕಚೇರಿಗೆ ಇವತ್ತು ಬೆದರಿಕೆಯ ಇಮೇಲ್ ಬಂದಿರುವಂಥದ್ದು. ಸದ್ಯಕ್ಕೆ ಪ್ರಕರಣ ದಾಖಲಾಗಿದೆ, ತನಿಖೆಯನ್ನು ನಡೆಸಲಾಗ್ತಾ ಇದೆ. ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಹಲವು ಜಿಲ್ಲೆಗಳಲ್ಲಿ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ಮೇಲ್ಗಳು ಬಂದಿರುವಂಥದ್ದು. ಶಾರ್ಟ್ ಸರ್ಕ್ಯೂಟ್ನಿಂದ ಹಾಸಿಗೆ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ ಸಂಭವಿಸಿರುವಂತಹ ಅಗ್ನಿ ಅವಘಡ ಇದು. ಅಂಗಡಿಯಲ್ಲಿ ಹತ್ತಿ ಶೇಖರಿಸಿಟ್ಟಿದ್ದ ಮಾಲೀಕ ವಾಸಿಂ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದ್ದಾವೆ. ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಹುಬ್ಬಳ್ಳಿಯ ಕೇಶವಾಪುರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಹಾಸಿಗೆ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ ಸಂಭವಿಸಿದಂತಹ ಅಗ್ನಿ ಅವಘಡ ಇದು. ಅಂಗಡಿಯಲ್ಲಿ ಹತ್ತಿಯನ್ನು ಶೇಖರಿಸಿಟ್ಟಿದ್ದಂತಹ ಮಾಲೀಕ ವಾಸಿಂ ಅನ್ನೋರಿಗೆ ಸೇರಿದಂತಹ ಅಂಗಡಿ ಇದು. ಇಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಹತ್ತಿಯನ್ನು ಸಂಗ್ರಹಿಸಿ ಇಡಲಾಗಿತ್ತು. ಆ ಅಂಗಡಿಗೆ ಬೆಂಕಿ ಬಿದ್ದಂತಹ ಕಾರಣದಿಂದಾಗಿ ಅದರಲ್ಲಿದ್ದಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ ಹತ್ತಿ ಸುಟ್ಟು ಭಸ್ಮವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಯಾಕಂತಂದ್ರೆ ತಡರಾತ್ರಿ ಆದಂಥ ಕಾರಣದಿಂದಾಗಿ ಅಂಗಡಿ ಒಳಗಡೆ ಯಾರು ಕೂಡ ಇರಲಿಲ್ಲ, ಅವರೆಲ್ಲರೂ ಕೂಡ ಹೊರಗಡೆ ಇದ್ರು. ಈ ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದ್ದಾವೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಆಗಮಿಸಿದ್ರು, ಬೆಂಕಿಯನ್ನ ನಂದಿಸಿದ್ದಾರೆ. ಆದರೆ ಬಂದು ಬೆಂಕಿಯನ್ನ ನಂದಿಸುವಷ್ಟರಲ್ಲಿ ಹತ್ತಿ ಇದ್ದಂತಹ ಕಾರಣದಿಂದಾಗಿ ಅತಿ ವೇಗವಾಗಿ ಬೆಂಕಿ ಹತ್ಕೊಂಡು ಉರಿದಿರುವಂಥದ್ದು. ಸಂಪೂರ್ಣವಾಗಿ ಅಂಗಡಿಯ ಒಳಗಡೆ ಇದ್ದಂತಹ ವಸ್ತುಗಳು ಸುಟ್ಟು ಕರಕಲಾಗಿದ್ದಾರೆ. ಇನ್ನು ಅಲ್ಲಿದ್ದಂಥ ಸ್ಥಳೀಯರು ಕೂಡ ಬೆಂಕಿ ನಂದಿಸುವಂತ ಪ್ರಯತ್ನ ಮಾಡ್ತಾರೆ, ಅಕ್ಕಪಕ್ಕದಿಂದ ನೀರೆಲ್ಲ ತಂದು ಹಾಕ್ತಾರೆ. ಆದರೆ ಬೆಂಕಿಯ ತೀವ್ರತೆ ಹೆಚ್ಚಾಗಿದ್ದಂತಹ ಕಾರಣದಿಂದಾಗಿ ಬೆಂಕಿಯನ್ನು ನಂದಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಕೂಡಲೇ ಸ್ಥಳಕ್ಕೆ ಆಗಮಿಸ್ತಾರೆ. ಆದರೂ ಕೂಡ ಅವರು ಬರೋಷ್ಟರಲ್ಲಿ ಒಳಗಡೆ ಇದ್ದಂತಹ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ.